ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯವರು ತರಾತುರಿಯಲ್ಲಿ ಕಾಂಗ್ರೆಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೊಡೋಕೆ ಕೇಳಿಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಯಾವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡಬೇಕು ಕೆಲಸ? ಶಾಸಕರಾಗಿ ದಲಿತರ ಬಗ್ಗೆ ಆ ಥರ ಮಾತಾಡ್ಬೋದು. ಜಾತಿನಲ್ಲಿ ಕೇಸ್ ಆಗಿದೆ ಸರ್ ಈಗ ಅವ್ರ ಮೇಲೆ. ಅದೇ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಆಡಿಯೋ ಆ ವೈರಲ್ ಆಗಿದ್ವಲ್ಲ. ಮತ್ತು ಅದಕ್ಕೇನು ಉತ್ತರ ಕೊಡ್ತಾರೆ ಈಗ ಅವರು? ಪ್ರಮಾ ಫೆಸಿ ಎನಿ ಸಚ್ ಥಿಂಗ್ಸ್ ಚೆಸ್ ಕಾಮ್ ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ. ಸರಿಯೋ ತಪ್ಪೋದು ಮುಂದೆ, ಬಟ್ ಅವನು ಪ್ರಮಾ ಫೆಸಿ ಬಂದಾಗ ಗೌರ್ಮೆಂಟಿಗೆ ಅದಂಥ ಮಾನದಂಡಗಳಿದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ. ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯವರು ತರಾತುರಿಯಲ್ಲಿ ಕಾಂಗ್ರೆಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೊಡೋಕೆ ಕೇಳಿಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಯಾವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡ್ಬೇಕು ಕೆಲಸ? ಶಾಸಕರಾಗಿ ದಲಿತರ ಬಗ್ಗೆ ಆ ಥರ ಮಾತಾಡ್ಬೋದು. ಜಾತಿನಲ್ಲಿ ಕೇಸ್ ಆಗಿದೆ ಸರ್ ಈಗ ಅವ್ರ ಮೇಲೆ. ಅದೇ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಆಡಿಯೋ ಆ ವೈರಲ್ ಆಗಿದ್ವಲ್ಲ. ಮತ್ತು ಅದಕ್ಕೇನು ಉತ್ತರ ಕೊಡ್ತಾರೆ ಈಗ ಅವರು? ಪ್ರಮಾ ಫೆಸಿ ಎನಿ ಸಚ್ ಥಿಂಗ್ಸ್ ಚೆಸ್ ಕಾಮ್ ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ. ಸರಿಯೋ ತಪ್ಪೋದು ಮುಂದೆ, ಬಟ್ ಅವನು ಪ್ರಮಾ ಫೆಸಿ ಬಂದಾಗ ಗೌರ್ಮೆಂಟಿಗೆ ಅದಂಥ ಮಾನದಂಡಗಳಿದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ. ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯವರು ತರಾತುರಿಯಲ್ಲಿ ಕಾಂಗ್ರೆಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೊಡೋಕೆ ಕೇಳಿಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಯಾವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡ್ಬೇಕು ಕೆಲಸ? ಶಾಸಕರಾಗಿ ದಲಿತರ ಬಗ್ಗೆ ಆ ಥರ ಮಾತಾಡ್ಬೋದು. ಜಾತಿನಲ್ಲಿ ಕೇಸ್ ಆಗಿದೆ ಸರ್ ಈಗ ಅವ್ರ ಮೇಲೆ. ಅದೇ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಆಡಿಯೋ ಆ ವೈರಲ್ ಆಗಿದ್ವಲ್ಲ. ಮತ್ತು ಅದಕ್ಕೇನು ಉತ್ತರ ಕೊಡ್ತಾರೆ ಈಗ ಅವರು? ಪ್ರಮಾ ಫೆಸಿ ಎನಿ ಸಚ್ ಥಿಂಗ್ಸ್ ಚೆಸ್ ಕಾಮ್ ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ. ಸರಿಯೋ ತಪ್ಪೋದು ಮುಂದೆ, ಬಟ್ ಅವನು ಪ್ರಮಾ ಫೆಸಿ ಬಂದಾಗ ಗೌರ್ಮೆಂಟಿಗೆ ಅದಂಥ ಮಾನದಂಡಗಳಿದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.